ಭೀಮವಾದ ನ್ಯೂಸ್ಗೆ ಸ್ವಾಗತ. ಸನ್ 2024-25ನೇ ಸಾಲಿನ ಎಸ್ಇಪಿ ಕನ್ನಡ ಬೋಧನಾ ಪಠ್ಯ ಹಾಗೂ ಬೋಧನಾ ಅವಧಿಯನ್ನು ಹೆಚ್ಚಿಸುವ ಕುರಿತು ಬಾಗಲಕೋಟೆ ವಿಶ್ವವಿದ್ಯಾಲಯ ಕುಲಸಚಿವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ವೇಳೆ ಅರುಣ್ ಲಗಳಿ ಜಿಲ್ಲಾ ಕಾರ್ಯದರ್ಶಿಗಳು, ಅನಿಲ್ ಮೀಶನ್ನವರ್ ತಾಲೂಕು ಅಧ್ಯಕ್ಷರು, ಸುದೀಪ್ ಮೀಶಿ, ವಿಠ್ಠಲ್ ಕಡಕೋಳ್, ಸಂಜು ಕಾಂಬ್ಳೆ, ಮುತ್ತು ಕಾಂಬ್ಳೆ, ಲಿಂಗರಾಜ್ ಬೆಳ್ಳನವರ್, ಬಸವರಾಜ್ ಉಪ್ಪಾರ್ ಸೇರಿದಂತೆ ಕನ್ನಡದ ಉಪನ್ಯಾಸಕರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಭರ್ತೇಶ್ ಪಾಣಕ್ನವರ್, ಜಮಖಂಡಿ. ಕನ್ನಡದ ವಿಷಯ ಮತ್ತು ಕನ್ನಡದ ವರ್ಕ್ಲೋಡ್ ಭಾಳ ಕಡಿಮೆ ಆಗ್ಲಾಗ್ತದೆ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ BA, BCom, BSc, BBA, BCA ಇವೆಲ್ಲ ಕೋರ್ಸ್ಗಳಿಗೆ ಪ್ರತ್ಯೇಕವಾದಂಥ ಪಠ್ಯಕ್ರಮ ಇರಬೇಕು, ಪ್ರತ್ಯೇಕವಾದಂಥ ಸಿಲೆಬಸ್ ಇರಬೇಕು, ಪ್ರತ್ಯೇಕವಾದಂಥ ಪುಸ್ತಕಗಳಿರಬೇಕು. ಆದ್ರೆ ಈ ನಮ್ಮ ಬಾಗಲಕೋಟೆ ಹೊಸ ವಿಶ್ವವಿದ್ಯಾಲಯ ಏನ್ ಮಾಡೈತೆ ಅಂದ್ರೆ ಎಲ್ಲಾ ಕೋರ್ಸ್ಗಳಿಗೆ ಒಂದೇ ಪುಸ್ತಕನ ಹೊರತಂದದ. ಹಾಗಾಗಿ ಅನೇಕ ಅತಿಥಿ ಉಪನ್ಯಾಸಕರಿಗೂ, ಅರೆಕಾಲಿಕ ಉಪನ್ಯಾಸಕರು, UGC ಉಪನ್ಯಾಸಕರಿಗೂ ಎಲ್ಲರಿಗೂ ಸಹಿತ ವರ್ಕ್ಲೋಡ್ ಏನಾಗ್ಲಾಗ್ತೈತಿ, ಫಾಲ್ ಆಗ್ತೈತಿ. ಅದು ಆಗ್ಬಾರ್ದು. ಯಾಕಂದ್ರೆ ಕರ್ನಾಟಕದ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಈ ನೀತಿ ಇಲ್ಲ. ಇದು ಒಂದ್ ರೀತಿ ಕನ್ನಡಕ್ಕೆ ಆಗ್ತಕ್ಕಂಥ ದ್ರೋಹ ಮತ್ತು ಕನ್ನಡ ಉಪನ್ಯಾಸಕರಿಗೆ ಆಗ್ತಕ್ಕಂಥ ದ್ರೋಹ. ಅದಕ್ಕಾಗಿ ನಾವು ಇವತ್ತು ಕನ್ನಡ ಉಪನ್ಯಾಸಕರು ಮತ್ತು ರಕ್ಷಣಾ ವೇದಿಕೆಯವರು ಬಂದು ನಾವು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ನಮ್ಮ ಪರಿಷತ್ತಿನ ನೂತನ ಅಧ್ಯಕ್ಷರು ನಂಜುಂಡಸ್ವಾಮಿ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕನ್ನಡ ಅಧ್ಯಾಪಕರ ಸಂಘ ಹಾಗೂ ಕರವೇ ರಕ್ಷಣಾ ವೇದಿಕೆಯ ಸಲ್ಲಿಸಲಿಕ್ಕೆ ಅಧ್ಯಾಪಕರಿಗೆ ಕನ್ನಡಕ್ಕೆ ಆಗುವಂತಹ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸತಕ್ಕಂಥ ಎಲ್ಲರಿಗೂ ಕೂಡ ಹಾಗೆ ನಮ್ಮ ಸರ್ಗೆ ಮತ್ತು ಹಾಗೂ ಕೂಡ ಸಲ್ಲಿಸ್ತಾ ಇದ್ದೀವಿ. ಇವತ್ತು ನಾವು ಸೇರಿಸಿ ಏನಪ್ಪ ಅಂತಂದರೆ ಕನ್ನಡ ಅಧ್ಯಾಪಕರ ಇದು ಸಂಘದಿಂದಲೇ ಇವತ್ತು ಏನಾಗಿದೆ, ನಮಗೆ ಅನ್ಯಾಯ ಆಗಿರ್ತಕ್ಕಂಥದ್ದು. ಈ ಕರ್ನಾಟಕ ರಾಜ್ಯದಲ್ಲಿ ಯಾವ ವಿಶ್ವವಿದ್ಯಾಲಯದಲ್ಲಿ ಇಲ್ಲದೇ ಇರತಕ್ಕಂಥ ಪಠ್ಯಕ್ರಮನ ಮತ್ತು ನಿಯಮಗಳನ್ನು ಈ ವಿಶ್ವವಿದ್ಯಾಲಯ ಇವತ್ತು ಅನುಸರಿಸ್ತಾ ಇದೆ. ಯಾಕಂದರೆ ಮುಂಚಿತವಾಗಿ ಇದಕ್ಕೊಂದು ಸಮಿತಿ ಮಾಡಬೇಕಾಗಿತ್ತು. ಸಮಿತಿ ಯಾವ ರೀತಿ ಯಾರು ಬರೋದು ಗೊತ್ತಿಲ್ಲ. ಆ ಸಮಿತಿ ಅವರು ಅವೈಜ್ಞಾನಿಕವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಬಹಳಷ್ಟು ಅನ್ಯಾಯ ಆಗಿರ್ತಕ್ಕಂಥದ್ದು. ಈ ಅನ್ಯಾಯ ಬರೀ ತಮಗಷ್ಟೇ ಅಲ್ಲ, ಅಧ್ಯಾಪಕ ವೃತ್ತಿಗೆ, ಕನ್ನಡಕ್ಕೆ ಇದು ಬಹಳಷ್ಟು ಅನ್ಯಾಯ ಆಗಿರ್ತಕ್ಕಂಥದ್ದು. ಈ ಅನ್ಯಾಯವನ್ನು ಅವುಗಳಾಗಿರ್ತಕ್ಕಂಥವ್ರು ಸರಿಪಡಿಸ್ಬೇಕಂತೇಳಿ ಮೊದಲಾಗಿ ನಾವು ವಿನಂತಿ ಮಾಡ್ಕೊತಾ ಇದ್ದೀನಿ. ಯಾಕಂತಂದ್ರೆ BA, BSW, BCom ಇವೆಲ್ಲ ಅವೈಜ್ಞಾನಿಕವಾಗಿರ್ತಕ್ಕಂಥ ಪಠ್ಯಕ್ರಮ ಒಂದೇ ಅನ್ನುವಂಥದ್ದು ಎಲ್ಲಿ ಕೂಡ ಇಲ್ಲ. ಇದು ಸಪ್ರೇಟ್ ಆಗಿ ಆಗಬೇಕು. ಕಾಯ್ದೆ ಬಾರದ ಕುರಿತಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಕನ್ನಡಕ್ಕೆ ಈ ಮೊದಲು 5 ಬೇಸಿಕ್ ಇತ್ತು ಮತ್ತು 6ನೇ ಸೆಮಿಸ್ಟರ್ವರೆಗೆ ಕನ್ನಡ ಇತ್ತು. ಅದು ಕಡ್ಡಾಯವಾಗಿ ಆಗಬೇಕು. ಅದರ ಜೊತೆಗೆ ಬೇರೆ ರೀತಿಯಾಗಿರ್ತಕ್ಕಂಥ ಈಗಾಗಲೇ ನಾವು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಿಲಿಕೆರೆ ಅವ್ರಿಗೂ ಕೂಡ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಬೇರೆ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ನಾವು ಅದೇ ರೀತಿಯಾಗಿ ರಾಜ್ಯ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ.